ಈ ಕೊನೆಯ ವಿಡಿಯೋ ಸೆಷನ್ ಅಲ್ಲಿ ಎರಡು ಟರ್ಮಿನಲ್ SMD ಕಾಂಪೋನೆಂಟ್ಸ್ ರೆಸಿಸ್ಟರ್ ಕೆಪಾಸಿಟರ್ ಅನ್ನು ಹೇಗೆ ಗುರುತಿಸುವುದು ಮತ್ತು ಅವುಗಳ ಮೌಲ್ಯಗಳನ್ನು ಕಂಡುಹಿಡಿಯುವುದು ಹೇಗೆ ಎಂದು ನಾವು ಚರ್ಚಿಸಿದ್ದೇವೆ. ಅದರ ಮುಂದುವರಿಕೆಯಾಗಿ ಈ ವಿಡಿಯೋದಲ್ಲಿ ಡಯೋಡ್ಗಳು, ಟ್ರಾನ್ಸಿಸ್ಟರ್ಗಳು, ಮಾಸ್ಫೆಟ್ಗಳು ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳಲ್ಲಿ ವಿಭಿನ್ನ ಪ್ಯಾಕೇಜ್ಗಳಂತಹ 2, 3 ಮತ್ತು 4 ಟರ್ಮಿನಲ್ ಸಾಧನೆಗಳನ್ನು ಹೇಗೆ ಗುರುತಿಸುವುದು ಎಂದು ನಾವು ಚರ್ಚಿಸಿದ್ದೇವೆ. SMD ಡಯೋಡ್ಗಳನ್ನು ಗುರುತಿಸಿ. SMD ಡಯೋಡ್ಗಳು ಸಾಮಾನ್ಯವಾಗಿ 2 ಟರ್ಮಿನಲ್ಗಳೊಂದಿಗೆ ಚಿಕ್ಕದಾದ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ಗಳು. ಡಯೋಡ್ನಲ್ಲಿ ಗುರುತುಗಳು ಅಥವಾ ಕೋಡ್ಗಳನ್ನು ನೋಡಿ ಅದು ಅದರ ಪ್ರಕಾರ ಅಥವಾ ವಿಶೇಷಣಗಳನ್ನು ಸೂಚಿಸುತ್ತದೆ. ಡಯೋಡ್ಗಳು ಮುಖ್ಯವಾಗಿ 2 ರೂಪಗಳಲ್ಲಿ ಲಭ್ಯವಿವೆ: ಏಕ ಡಯೋಡ್ ರೂಪ ಮತ್ತು ಡ್ಯುಯಲ್ ಡಯೋಡ್ ರೂಪ. ಏಕ ಡಯೋಡ್ ರೂಪಗಳನ್ನು ವರ್ಗೀಕರಿಸಲಾಗಿದೆ: ಸಿಂಪಲ್ ಡಯೋಡ್, ಡ್ಯುಯಲ್ ಡಯೋಡ್, ಡ್ಯುಯಲ್ ಕ್ಯಾಥೋಡ್. ಡ್ಯುಯಲ್ ಡಯೋಡ್ ರೂಪವನ್ನು ವರ್ಗೀಕರಿಸಲಾಗಿದೆ: ಕಾಮನ್ ಆನೋಡ್, ಕಾಮನ್ ಕ್ಯಾಥೋಡ್, ಸೀರೀಸ್ ಡಯೋಡ್, ಡ್ಯುಯಲ್ ಪೇರ್. ಆನೋಡ್ ಮತ್ತು ಕ್ಯಾಥೋಡ್ನಂತಹ SMD ಡಯೋಡ್ಗಳಲ್ಲಿ ಟರ್ಮಿನಲ್ಗಳನ್ನು ಹೇಗೆ ಗುರುತಿಸುವುದು ಎಂದು ನಾವು ಚರ್ಚಿಸೋಣ. ತಯಾರಕರು ಒದಗಿಸಿದ ಡೇಟಾ ಶೀಟ್ ಅನ್ನು ಮ್ಯಾನುಫ್ಯಾಕ್ಚರ್ ಅತ್ಯಂತ ವಿಶ್ವಾಸಾರ್ಹ ವಿಧಾನವಾಗಿದೆ. ಕೆಲವು SMD ಡಯೋಡ್ಗಳು ಕ್ಯಾಥೋಡ್ ಬದಿಯನ್ನು ಸೂಚಿಸುವ ದೇಹದಲ್ಲಿ ಗುರುತುಗಳನ್ನು ಹೊಂದಿರುತ್ತವೆ. ಕೆಲವು ಇತರ SMD ಡಯೋಡ್ ಪ್ಯಾಕೇಜ್ಗಳು: SOT ಸಣ್ಣ ಔಟ್ಲೈನ್ ಟ್ರಾನ್ಸಿಸ್ಟರ್ 23. SOT 23 3 ಟರ್ಮಿನಲ್ ಡಯೋಡ್ಗಳನ್ನು ಸಾಮಾನ್ಯವಾಗಿ ಕಡಿಮೆ ವಿದ್ಯುತ್ ಸಿಗ್ನಲ್ ಡಯೋಡ್ಗಳು, ಸಣ್ಣ ಸಿಗ್ನಲ್ ರೆಕ್ಟಿಫೈಯರ್ಗಳು ಮತ್ತು ವೋಲ್ಟೇಜ್ ಕ್ಲ್ಯಾಂಪಿಂಗ್ ಡಯೋಡ್ಗಳಿಗೆ ಬಳಸಲಾಗುತ್ತದೆ. ಎಲೆಕ್ಟ್ರಾನಿಕ್ಸ್, ದೂರಸಂಪರ್ಕ ಮತ್ತು ಆಟೋಮೋಟಿವ್ ಅಪ್ಲಿಕೇಶನ್ಗಳು ಸೇರಿದಂತೆ ವಿವಿಧ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಇದನ್ನು ಬಳಸಲಾಗುತ್ತದೆ. SOT 89. SOT 89 ಪ್ಯಾಕೇಜ್ ವಿಶಿಷ್ಟವಾಗಿ 3 ಲೀಡ್ಗಳನ್ನು ಹೊಂದಿದೆ: ಕ್ಯಾಥೋಡ್ಗೆ 1 ಸೀಸಾ, ಆನೋಡ್ಗೆ 1 ಸೀಸಾ ಮತ್ತು ಸಾಮಾನ್ಯ ಅಥವಾ ನೆಲದ ಸಂಪರ್ಕಕ್ಕೆ 1 ಸೀಸಾ. ಈ ಪ್ಯಾಕೇಜ್ ಅನ್ನು PCBಗೆ ಮೇಲ್ಮೈ ಆರೋಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಸ್ಕ್ಯಾಟಿ ಡಯೋಡ್ಗಳು, ಝೀನರ್ ಡಯೋಡ್ಗಳು, ರೆಕ್ಟಿಫೈಯರ್ ಡಯೋಡ್ಗಳು ಮತ್ತು ಸ್ವಿಚಿಂಗ್ ಡಯೋಡ್ಗಳಂತಹ ವಿವಿಧ ಪ್ರಕಾರಗಳನ್ನು ಒಳಗೊಂಡಿರಬಹುದು. SOT 143. SOT 143 ಪ್ಯಾಕೇಜ್ಗಳಲ್ಲಿನ SMD ಕಾಂಪೊನೆಂಟ್ಸ್ ಸಣ್ಣ ಸಿಗ್ನಲ್ ಟ್ರಾನ್ಸಿಸ್ಟರ್ಗಳು, ಡಯೋಡ್ಗಳು, ವೋಲ್ಟೇಜ್ ನಿಯಂತ್ರಕಗಳು ಮತ್ತು ಹೆಚ್ಚಿನದನ್ನು ಒಳಗೊಂಡಿರಬಹುದು. ಅಪ್ಲೈಯರ್ಸ್ಗಳು, ಆಂದೋಲಕಗಳು, ವೋಲ್ಟೇಜ್ ನಿಯಂತ್ರಕಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸರ್ಕ್ಯೂಟ್ಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. BAV99. BAV99 ಡಯೋಡ್ ಒಂದೇ ಪ್ಯಾಕೇಜ್ನಲ್ಲಿ ಸರಣಿಯಲ್ಲಿ ಸಂಪರ್ಕಗೊಂಡಿರುವ 2 ಡಯೋಡ್ಗಳನ್ನು ಒಳಗೊಂಡಿದೆ. ಕಾಂಪ್ಯಾಕ್ಟ್ ಎಲೆಕ್ಟ್ರಾನಿಕ್ ವಿನ್ಯಾಸಗಳಲ್ಲಿ ಜಾಗವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಇದು ಅನುಮತಿಸುತ್ತದೆ. BAV99 ಡಯೋಡ್ ಅನ್ನು ಸಾಮಾನ್ಯವಾಗಿ SOT 23 ಪ್ಯಾಕೇಜ್ನಲ್ಲಿ ಇರಿಸಲಾಗುತ್ತದೆ. ಇದು 3 ಟರ್ಮಿನಲ್ಗಳಲ್ಲಿ ನಿರ್ದಿಷ್ಟ ಸಂರಚನೆಯಲ್ಲಿ ಜೋಡಿಸಲಾಗಿದೆ. ಡ್ಯುಯಲ್ ಇನ್ಲೈನ್ ಪ್ಯಾಕೇಜ್ನಂತಹ ಮೇಲ್ಮೈ ಮೌಂಟೆಡ್ ಸಾಧನ LED ಚಿಪ್ಗಳು ಮುಂದಿನ ಮೇಜರ್ ಡೆವಲಪ್ಮೆಂಟ್. ಸಾಂಪ್ರದಾಯಿಕ LEDಗಳೊಂದಿಗೆ ಹೋಲಿಸಿದರೆ SMDಯಿಂದ ಉತ್ಪತ್ತಿಯಾಗುವ ಬೆಳಕಿನ ಉತ್ಪಾದನೆಯು ಹೆಚ್ಚು ಮತ್ತು ಕಡಿಮೆ ಶಕ್ತಿಯನ್ನು ಬಳಸುತ್ತದೆ. DIP LEDಗಳೊಂದಿಗೆ ಹೋಲಿಸಿದರೆ ಅವು ಚಿಕ್ಕದಾದ ಚಪ್ಪಟೆಯಾದ ವಿನ್ಯಾಸ, ಸುದೀರ್ಘ ಸೇವಾ ಜೀವನ, 75% ವರೆಗೆ ಕಡಿಮೆ ಶಕ್ತಿಯ ಬಳಕೆ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚವನ್ನು ಹೊಂದಿವೆ. ಇವು ಕೆಂಪು, ಹಸಿರು, ನೀಲಿ, ಹಳದಿ ಮತ್ತು ಬಿಳಿಯಂತಹ ವಿವಿಧ ಬಣ್ಣಗಳಲ್ಲಿ ಲಭ್ಯವಿರುವ ಮೂಲಭೂತ LEDಗಳಾಗಿವೆ. ಅವು 3535, 3014, 5050, 5630, 3030,
2835 3535 ನಂತಹ ವಿಭಿನ್ನ ಪ್ಯಾಕೇಜ್ ಗಾತ್ರಗಳಲ್ಲಿ ಬರುತ್ತವೆ. ಎಸ್ಎಂಡಿ ಎಲ್ಇಡಿಗಳು ವಿವಿಧ ಪ್ಯಾಕೇಜ್ಗಳ ಗಾತ್ರಗಳು ಮತ್ತು ಕಾನ್ಫಿಗರೇಷನ್ನಲ್ಲಿ ಬರುತ್ತವೆ. ಪ್ರತಿಯೊಂದು ತನ್ನದೇ ಆದ ಗುಣಲಕ್ಷಣಗಳು ಮತ್ತು ಅಪ್ಲಿಕೇಶನ್ಗಳನ್ನು ಹೊಂದಿವೆ. SOT23 ಪ್ಯಾಕೇಜ್ಗಳಲ್ಲಿ ಎಸ್ಎಂಡಿ ಎಲ್ಇಡಿಗಳು ಬಿಳಿ, ಕೆಂಪು, ಹಳದಿ ಮತ್ತು ನೀಲಿ ಸೇರಿದಂತೆ ವಿವಿಧ ಬಣ್ಣಗಳಲ್ಲಿ ಲಭ್ಯವಿದೆ. SOT23 ಪ್ಯಾಕೇಜ್ ವಿಶಿಷ್ಟವಾಗಿ 3 ಲೀಡ್ಗಳನ್ನು ಹೊಂದಿದೆ. ಒಂದು ಆನೋಡ್ ಪಾಸಿಟಿವ್ ಟರ್ಮಿನಲ್, ಒಂದು ಕ್ಯಾಥೋಡ್ ನಕಾರಾತ್ಮಕ ಟರ್ಮಿನಲ್ ಮತ್ತು ಹೀಟ್ ಸಿಂಕ್ಗೆ ಸಂಪರ್ಕಿಸುವುದು ಅಥವಾ ನೆಲದ ಸಂಪರ್ಕವನ್ನು ಒದಗಿಸುವಂತಹ ಇತರ ಉದ್ದೇಶಗಳಿಗಾಗಿ ಒಂದು ಹೆಚ್ಚುವರಿ ಲೀಡ್. ಪ್ಲಾಸ್ಟಿಕ್ ಲೀಡೆಡ್ ಚಿಪ್ ಕ್ಯಾರಿಯರ್ ಎಲ್ಇಡಿಗಳು. PLCC ಎಲ್ಇಡಿಗಳು ಪ್ರಮಾಣಿತ SMD ಎಲ್ಇಡಿಗಳಿಗಿಂತ ದೊಡ್ಡದಾಗಿದೆ ಮತ್ತು ಸಾಮಾನ್ಯವಾಗಿ 4 ಅಥವಾ ಹೆಚ್ಚಿನ ಲೀಡ್ಗಳೊಂದಿಗೆ ಪ್ಯಾಕೇಜ್ಗಳಲ್ಲಿ ಬರುತ್ತವೆ. ಹೆಚ್ಚಿನ ಹೊಳಪು ಅಥವಾ RGB ಅಂದರೆ ಕೆಂಪು, ಹಸಿರು ಮತ್ತು ನೀಲಿ ಬಣ್ಣ ಮಿಶ್ರಣದಂತಹ ವಿಶೇಷ ವೈಶಿಷ್ಟ್ಯಗಳ ಅಗತ್ಯವಿರುವ ಅಪ್ಲಿಕೇಶನ್ಗಳಲ್ಲಿ ಅವುಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. SMD ಎಲ್ಇಡಿಗಳು ತಮ್ಮ ದೇಹದ ಮೇಲೆ ಧ್ರುವೀಯತೆಯನ್ನು ಸೂಚಿಸುವಂತಹ ಗುರುತುಗಳನ್ನು ಹೊಂದಿವೆ. ಟರ್ಮಿನಲ್ಗಳಲ್ಲಿ ಒಂದರ ಬಳಿ ಒಂದು ಸಾಲು ಅಥವಾ ಡಾಟ್ನಂತಹ ಸಣ್ಣ ಸೂಚಕವನ್ನು ನೋಡಿ. ಈ ಟರ್ಮಿನಲ್ ವಿಶಿಷ್ಟವಾಗಿ ಕ್ಯಾಥೋಡ್ ಋಣಾತ್ಮಕ ಆದರೆ ಇನ್ನೊಂದು ಟರ್ಮಿನಲ್ ಆನೋಡ್ ಅಂದರೆ ಧನಾತ್ಮಕ. ನಾವು SMD ಟ್ರಾನ್ಸಿಸ್ಟರ್ಸ್ಗಳನ್ನು ಚರ್ಚಿಸೋಣ. 3 ಟರ್ಮಿನಲ್ SMD ಟ್ರಾನ್ಸಿಸ್ಟರ್ಸ್ಗಳು ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ವರ್ಧಿಸಲು ಅಥವಾ ಬದಲಾಯಿಸಲು 3 ಟರ್ಮಿನಲ್ಗಳೊಂದಿಗೆ ಎಲೆಕ್ಟ್ರಾನಿಕ್ ಘಟಕಗಳಾಗಿವೆ. ಸರ್ಫೇಸ್ ಮೌಂಟ್ ಡಿವೈಸ್ ಟ್ರಾನ್ಸಿಸ್ಟರ್ಸ್ಗಳು ವಿವಿಧ ಪ್ಯಾಕೇಜ್ ಪ್ರಕಾರಗಳಲ್ಲಿ ಬರುತ್ತವೆ. ಪ್ರತಿಯೊಂದು ನಿರ್ದಿಷ್ಟ ಅಪ್ಲಿಕೇಶನ್ಗಳು ಮತ್ತು ಉತ್ಪಾದನಾ ಅಗತ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. SOT23 ಇದು ಅತ್ಯಂತ ಜನಪ್ರಿಯ SMD ಟ್ರಾನ್ಸಿಸ್ಟರ್ ಪ್ಯಾಕೇಜ್ಗಳಲ್ಲಿ ಒಂದಾಗಿದೆ. ಇದು ಚಿಕ್ಕದಾಗಿದೆ ಮತ್ತು ಸಾಮಾನ್ಯವಾಗಿ 3 ಲೀಡ್ಗಳನ್ನು ಹೊಂದಿರುತ್ತದೆ. ಲೀಡ್ಗಳು ಸಾಮಾನ್ಯವಾಗಿ ತ್ರಿಕೋನ ಆಕಾರವನ್ನು ರೂಪಿಸಲು ಬಾಗುತ್ತದೆ. ಸಂಗ್ರಾಹಕ್ಕೆ ಒಂದು ಸೀಸ, ಬೇಸ್ಗೆ ಒಂದು ಮತ್ತು ಹೊರಸೂಸುವವರಿಗೆ ಒಂದು. ಸಾಮಾನ್ಯ ಉದ್ದೇಶದ ಟ್ರಾನ್ಸಿಸ್ಟರ್ಸ್ಗಳಿಗಾಗಿ SOT23 ಪ್ಯಾಕೇಜ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. SOT89 ಈ ಪ್ಯಾಕೇಜ್ SOT23ಗಿಂತ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಹೆಚ್ಚಿನ ಶಕ್ತಿಯ ರೇಟಿಂಗ್ಗಳೊಂದಿಗೆ ಟ್ರಾನ್ಸಿಸ್ಟರ್ಗಳಿಗೆ ಅವಕಾಶ ಕಲ್ಪಿಸುತ್ತದೆ. ಇದು 3 ಲೀಡ್ಗಳನ್ನು ಹೊಂದಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ವೋಲ್ಟೇಜ್ ನಿಯಂತ್ರಕಗಳು ಮತ್ತು ವಿದ್ಯುತ್ ಟ್ರಾನ್ಸಿಸ್ಟರ್ಸ್ಗಳಿಗೆ ಬಳಸಲಾಗುತ್ತದೆ. SOT223 SOT223 ಪ್ಯಾಕೇಜ್ ಅನ್ನು ಮಧ್ಯಮ ವಿದ್ಯುತ್ ಟ್ರಾನ್ಸಿಸ್ಟರ್ಸ್ಗಳು ಮತ್ತು ವೋಲ್ಟೇಜ್ ನಿಯಂತ್ರಕಗಳಿಗಾಗಿ ಬಳಸಲಾಗುತ್ತದೆ. ಇದು 4 ಲೀಡ್ಗಳನ್ನು ಹೊಂದಿದೆ. SOT89ಗೆ ಹೋಲಿಸಿದರೆ ಹೆಚ್ಚುವರಿ ಉಷ್ಣ ಮತ್ತು ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುತ್ತದೆ. SMD ಟ್ರಾನ್ಸಿಸ್ಟರ್ PNP ಅಥವಾ NPN ಮತ್ತು ಟರ್ಮಿನಲ್ಗಳು ಎಮಿಟರ್, ಕಲೆಕ್ಟರ್ ಮತ್ತು ಬೇಸ್ ಎಂಬುದನ್ನು ಗುರುತಿಸಲು SMD ಟ್ರಾನ್ಸಿಸ್ಟರ್ನ ಪ್ರಕಾರವನ್ನು ನಿರ್ಧರಿಸಲು ಅತ್ಯಂತ ವಿಶ್ವಾಸಾರ್ಹ ಮಾರ್ಗವೆಂದರೆ ಅದರ ಡೇಟಾ ಶೀಟ್ ಅನ್ನು ಉಲ್ಲೇಖಿಸುವುದು. ಡೇಟಾ ಶೀಟ್ ವಿಶಿಷ್ಟವಾಗಿ ಅದರ ಪಿನ್ಔಟ್, ವಿದ್ಯುತ್ ಗುಣಲಕ್ಷಣಗಳು ಮತ್ತು ಕೆಲವೊಮ್ಮೆ ಭಾಗದ ದೃಷ್ಟಿಕೋನವನ್ನು ಒಳಗೊಂಡಂತೆ ಭಾಗದ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ. ನಾವು SMD FET ಮತ್ತು MOSFET ಸಾಧನಗಳನ್ನು ನೋಡೋಣ. SOT23 ಇದು FETಗಳು ಮತ್ತು MOSFETಗಳನ್ನು ಒಳಗೊಂಡಂತೆ ಸಣ್ಣ ಸಿಗ್ನಲ್ ಟ್ರಾನ್ಸಿಸ್ಟರ್ಗಳಿಗೆ ಬಳಸಲಾಗುವಂತಹ ಅತ್ಯಂತ ಸಾಮಾನ್ಯ ಮತ್ತು ಬಹುಮುಖ SMD ಪ್ಯಾಕೇಜ್ಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ 3 ಲೀಡ್ಗಳನ್ನು ಹೊಂದಿದೆ ಮತ್ತು ಕಡಿಮೆ ಶಕ್ತಿಯ ಅನ್ವಯಗಳಿಗೆ ಸೂಕ್ತವಾಗಿದೆ. SOT223 ಪ್ಯಾಕೇಜ್ನಲ್ಲಿ SMD FETಗಳು, MOSFETಗಳು ಕೂಡ ಲಭ್ಯವಿವೆ. ಇದು SOT23ಗೆ ಹೋಲಿಸಿದರೆ 4 ಲೀಡ್ಗಳನ್ನು ಹೊಂದಿದೆ ಮತ್ತು ಉತ್ತಮ ಉಷ್ಣ ಪ್ರಸರಣವನ್ನು ಒದಗಿಸುತ್ತದೆ. ಈ ಪ್ಯಾಕೇಜ್ ಮಧ್ಯಮ ವಿದ್ಯುತ್ ಅನ್ವಯಗಳಿಗೆ ಸೂಕ್ತವಾಗಿದೆ. SMD FETಗಳು MOSFETಗಳಲ್ಲಿನ ಡ್ರೈನ್, ಮೂಲ ಮತ್ತು ಗೇಟ್ ಟರ್ಮಿನಲ್ಗಳನ್ನು ತಯಾರಕರು ಒದಗಿಸಿದ ಡೇಟಾ ಶೀಟ್ನಿಂದ ಗುರುತಿಸಬಹುದು.
SMD ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಲ್ಲಿ ವಿವಿಧ ರೀತಿಯ ಪ್ಯಾಕೇಜ್ಗಳನ್ನು ನೋಡೋಣ. SO ಸ್ಮಾಲ್ ಔಟ್ಲೈನ್ 8 ಪಾಯಿಂಟ್ಸ್ ಟು 16 ಪಿನ್ಸ್. SOJ ಅಥವಾ SOL ಲೀಡ್ ಲಾರ್ಜ್ ಔಟ್ಲೈನ್ 16 ಪಿನ್ಸ್ ಟು 40 ಪಿನ್ಸ್. VSOP ವೆರಿ ಸ್ಮಾಲ್ ಔಟ್ಲೈನ್ ಪ್ಯಾಕೇಜ್ 32 ಪಿನ್ಸ್ ಟು 56 ಪಿನ್ಸ್. SSOP shrink small outline package 8 pins to 30 pins. QSOP quarter small outline package 20 pins to 56 pins. QFP quad flat pack 32 pins to 304 pins. PQFP plastic quad flat pack more than 100 pins. CQFP ceramic multiplier QFP 32 pins to 304 pins. BQFP bumpered quad flat pack 84 pins to 196 pins. LQFP low quad flat pack up to 208 pins. TSOP thin small outline package 8 pins to 64 pins. BGA ಬಾಲ್ ಗ್ರಿಡ್ ಆರೆ. ಈ ವಿಡಿಯೋದಲ್ಲಿ ಡಯೋಡ್ಗಳು, ಟ್ರಾನ್ಸಿಸ್ಟರ್ಗಳು, ಮಾಸ್ಫೆಟ್ಗಳು ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಲ್ಲಿ ವಿಭಿನ್ನ ಪ್ಯಾಕೇಜ್ಗಳಂತಹ 2, 3 ಮತ್ತು 4 ಟರ್ಮಿನಲ್ ಸಾಧನೆಗಳನ್ನು ಗುರುತಿಸುವುದು ಹೇಗೆ ಎಂದು ನಾವು ಚರ್ಚಿಸಿದ್ದೇವೆ. ಇದು ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.